ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಂಜುಗುಣಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಿರ್ಸಿಂದ 27-28 ಕಿಲೋಮೀಟರ್ ದೂರದಲ್ಲಿ ಮಂಜುಗುಣಿ ದೇವಸ್ಥಾನ ಇದೆ. ಇಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ. ಓಕೆನಾ, ಅಲ್ಲಿ ಇವತ್ತು ಜಾತ್ರೆ ನಡೆಯುತ್ತೆ. ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗು, ಈ ಸೈಡು ಇಲ್ಲಿ ಪರಿಸರ ಹೆಂಗಿದೆ ಗೊತ್ತಾ, ತುಂಬ ಖುಷಿಯಾಗುತ್ತೆ. ಹಳ್ಳಿ ಅಲ್ವಾ, ಅದು ಹಳ್ಳಿ ಒಳಗಡೆ ಇದೆ. ತುಂಬ ಮೈದಾನ ಅಂದರೆ ಗದ್ದೆ ಎಲ್ಲ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಹಾಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಗೊತ್ತಾ. ಪ್ರತಿ ವರ್ಷ ನಾವು ಬರ್ತೀವಿ ಜಾತ್ರೆ ಟೈಮಲ್ಲಿ. ಇಲ್ಲಿ ವಿಶೇಷತೆ ಏನಂದರೆ, ಈ ದಿನ ಅಂದರೆ ಜಾತ್ರೆ ದಿನ ನಾವು ನಮ್ಮ ಮಂಜುಗುಣಿ ವೆಂಕಟರಮಣ ದೇವರ ದರ್ಶನ ಮಾಡಿದರೆ ತಿರುಪತಿಗೆ ಹೋಗಿ ದರ್ಶನ ಮಾಡಿದ ಹಾಗೇ. ಓಕೆನಾ. ಹಾಗೆ ಇಲ್ಲಿ ರಥ ಇದೆ ಅಲ್ವಾ, ರಥಕ್ಕೆ ನಾವು ಮೇಲ್ಗಡೆ ಹೋದ್ವಿ. ಇಲ್ಲಿ ಉತ್ಸವ ಮೂರ್ತಿಯನ್ನು ನಾವು ಹತ್ತಿರದಿಂದ ನೋಡ್ಬೋದು. ನೀವು ಕೂಡ ಒಂದ್ಸಲ ದರ್ಶನ ಮಾಡಿಕೊಳ್ಳಿ. ಇಲ್ಲಿ ರಥದ ವಿಶೇಷತೆ ಏನಂದರೆ, ತುಂಬ ಅಗಲವಾದ ಉದ್ದವಾದ ರಥ, ಅಂದರೆ ತುಂಬ ದೊಡ್ಡ ರಥ ಅಂತ ಹೇಳ್ಬೋದು. ನಾವು ಹಣ್ಕಾಯನ್ನು ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಬಂದ್ವಿ. ಹಾಗೆ ಇಲ್ಲಿ ಕಡಲೆ ಎಲ್ಲ ಮೇಲ್ಗಡೆ ಎಸೆಯುವ ಪದ್ಧತಿ ಇದೆ, ಅಂದರೆ ರಥಕ್ಕೆ ಎಸಿತಾರೆ. ನಾವು ಕೂಡ ಅದನ್ನೇ ಮಾಡಿದ್ವಿ. ಹಾಗೆ ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿಂದ ಇಳಿದು ಹಾಗೆ ಒಳಗಡೆ ಹೋದರೆ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ರಥನೂ ಕೂಡ ತುಂಬ ಜನ, ಫುಲ್ ಜನ ಇದ್ದಾರೆ. ಅಂದರೆ ಇಲ್ಲಿ ಸುತ್ತಮುತ್ತಲು ಹಳ್ಳಿ ಇದೆ ಅಲ್ವಾ, ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ, ಇಲ್ಲಿ ತುಂಬ ಹಳ್ಳಿಗಳು ತುಂಬಾ ಇವೆ. ಅಲ್ಲಿಂದೆಲ್ಲ ಬಂದಿರ್ತಾರೆ ನೋಡಿ. ಈಗ ಒಂದು ಸಲ ದರ್ಶನ ಮಾಡಿಕೊಳ್ಳಿ. ವೆಂಕಟರಮಣ ಮತ್ತು ಪದ್ಮಾವತಿ ಮತ್ತು ಲಕ್ಷ್ಮೀ ದೇವರು ಅರ್ಚಕರು ಯಾರು ಏನೂ ಹೇಳಿಲ್ಲ. ಫೋಟೋ ವಿಡಿಯೋ ಏನು ಬೇಕಾದರೂ ಮಾಡ್ಕೋಬೋದು ಇಲ್ಲಿ ರಥದ ಮೇಲೆ. ಆದರೆ ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಫೋಟೋ ಮಾಡಲಿಕ್ಕೆ ಕೊಡಲ್ಲ. ಆದರೂ ಕೂಡ ನಾನೊಂದು ಫೋಟೋ ತೆಗಿಲಿಕ್ಕೆ ಟ್ರೈ ಮಾಡಿದೆ. ಅರ್ಚಕರು ನೀವು ತೆಗೆದ್ರೆ ಇನ್ನೆಲ್ಲರೂ ತೆಗಿತಾರೆ ಅಂತ ಹೇಳಿದರು. ಸುಮ್ಮನೆ ಇದ್ದರು ಪಾಪ. ಆದರೆ ಅದು ಒಬ್ರದ್ದು ಬೆನ್ನ ಬಂದುಬಿಡ್ತು. ಓಕೆನಾ. ನನ್ನ ಮಕ್ಕಳು ಕೂಡ ಬೇಡ, ತೆಗಿಬಾರ್ದು ಅಂತ ಇದ್ದಾರಲ್ವ ಅಂತ ಹೇಳಿದ್ರು, ತೆಗಿಲಿಲ್ಲ. ಹಾಗೆ ಒಳಗಡೆ ಬಂದ್ವಿ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಚೆನ್ನಾಗಿ ಚಾವಡಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಒಂದು 10 ನಿಮಿಷ ಇಲ್ಲೇ ಕೂತ್ಕೊಂಡ್ವಿ ನೋಡ್ತಾ. ಹಾಗೆ ದೇವ್ರದ್ದು ದರ್ಶನ ಮಾಡಿ ಬಂದ್ವಿ. ತುಂಬ ಖುಷಿಯಾಯಿತು ಗೊತ್ತಾ. ಇಲ್ಲಿ ವೆಂಕಟರಮಣ ದೇವಸ್ಥಾನ ಅಂದರೆ ಇದು ಏನು, ನಾಗರ ಹೆಡೆ ಮೇಲ್ಗಡೆ ಇದೆ, ಕೆಳಗಡೆ ಪುಟ್ಟ ವೆಂಕಟರಮಣ ದೇವರು. ತುಂಬ ಮುದ್ದಾಗಿದೆ, ಖುಷಿಯಾಗತ್ತೆ. ಇವತ್ತು ನಾವು ಇಲ್ಲಿ ದರ್ಶನ ಮಾಡಿದರೆ ತಿರುಪತಿ ದರ್ಶನ ಮಾಡಿದ ಹಾಗೇ ಇಲ್ಲೂ ಪೂಜೆ ಟೈಮಲ್ಲಿ ಅಲ್ಲಿ ಬಂದಿರತ್ತೆ ಅಂತೆ. ಅಂದರೆ ಇಲ್ಲೇ ಪೂಜೆ ಮಾಡಿದರೆ ಅಲ್ಲಿ ತಿರುಪತಿ ದೇವರಿಗೆ ಸಲ್ಲತ್ತಂತೆ. ಓಕೆನಾ. ಇಲ್ಲಿ ಪೂಜೆ ಮಾಡುವ ಟೈಮಲ್ಲಿ ಅಲ್ಲಿ ಪೂಜೆ ಇರಲ್ಲ, ಅಂದರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಇಲ್ಲಿ ಪೂಜೆ ಮಾಡಿದರೆ ಅಲ್ಲಿ ಪೂಜೆ ಸಲ್ಲತ್ತಂತೆ. ಈ ಥರ ಇದೆ ಪುರಾಣದಲ್ಲಿ. ತುಂಬ ಪುರಾಣಗಳಿವೆ. ತುಂಬ ಪವರ್ಫುಲ್, ಅಂದರೆ ತುಂಬ ಖುಷಿಯಾಗುತ್ತೆ. ನಾವೇನಾದರೂ ಅಂದ್ಕೊಂಡ್ರೆ, ನಮ್ಮದು ಕುಲದೇವರು ಇದೇ ಆಗಿರೋದ್ರಿಂದ ನಮಗೇನಾದರೂ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೋತೀವಿ ಅಲ್ವಾ, ಅದು ನಮಗೆ ದೇವರು ನೆರವೇರಿಸುತ್ತೆ. ಓಕೆನಾ. ನಾವು ಪ್ರತಿ ವರ್ಷವೂ ಬರ್ತೀವಿ. ಕೆಲವೊಂದು ಸಲ ನೈಟಲ್ಲಿ ಬರ್ತಿದ್ವಿ. ಈ ಸಲ ಬೇಗ ಬಂದ್ವಿ, 2:30ಗೆ. ನೋಡಿ ಎಷ್ಟು ಅಂಗಡಿಗಳು ಬಂದಿವೆ ಗೊತ್ತಾ. ನಾವಿಲ್ಲಿ ಕಾಜು ಮೇಜು ತೊಗೊಂಡ್ವಿ. ಹಾಗೆ ಒಳಗಡೆ ದೇವ್ರದ್ದು ಪ್ರಸಾದ ಅಂದರೆ ಅತ್ರಸ ತೊಗೊಂಡ್ವಿ. ಹಾಗೆ ಇಲ್ಲಿ ಫ್ರೀಯಾಗಿ ಮಜ್ಜಿಗೆ ಮತ್ತು ಪಾನಕ ಕೊಟ್ಟಿದ್ರು, ಕುಡಿದ್ವಿ. ಹಾಗೆ ನಾವು ಕಬ್ಬಿನ ಹಾಲು, ಹಾಗೆ ಪಾನಿಪುರಿ. ಇಲ್ಲಿ ಭಟ್ರದ್ದು ಅಂಗಡಿ ಒಂದು ಇದೆ, ಅದೇ ಅಂಗಡಿಗೆ ಹೋಗಿ ತೊಗೊಂಡು ಪಾನಿಪುರಿ ತಿಂದ್ವಿ. ನಾವು ಸಾಧಾರಣ ಹೊರಗಡೆ ಪಾನಿಪುರಿ ಅದೆಲ್ಲ ತಿನ್ನಲ್ಲ. ಅದು ಭಟ್ರದ್ದು ಒಂದು ಅಂಗಡಿ ಆನ್ಲೈನಲ್ಲೂ ಇತ್ತು, ಸಿರ್ಸಿ ಮಾರ್ಕೆಟಲ್ಲೂ ಹಾಕಿದರು. ಹಾಗಾಗಿ ತಿಂದ್ವಿ. ಹಾಗೆ ದರ್ಶನ ಮಾಡಿ ನಾವು ಹೊರಗಡೆ ಬಂದ್ವಿ.